ನನ್ನ ತಂದೆಯವರು ನನಗೆ ಸಾಕಷ್ಟು ಸಿರಿ ಸಂಪತ್ತನ್ನು ಗಳಿಸಿಟ್ರು. ಆದರೆ ರಕ್ತ ಸಂಬಂಧ ಅಂತ ಈ ಹಾಳಬಾಮಿಗೆ ನನ್ನನ್ನು ತಳ್ಳಿಬಿಟ್ರು. ಇವತ್ತು ಈ ಮನೆಯಲ್ಲಿ ಆ ಮುದಿಗೂಬೆ ಸುಮಿತ್ರ ಇರಬೇಕು ಒಂದು, ಇಲ್ಲ ನಾನಿರಬೇಕು ಒಂದು, ಎರಡರಲ್ಲಿ ಒಂದಾಗಲೇಬೇಕು. ನನಗೇಕೋ ಹಾಳಾದ ಕೆಮ್ಮು ಹೆಚ್ಚಾಗಿದೆ, ಮಾತ್ರೆ ತೆಗೆದುಕೊಳ್ಳಬೇಕು. ಸ್ವಲ್ಪ ಕುಡಿಯಲಿಕ್ಕೆ ನೀರು ತೆಗೆದುಕೊಂಡು ಬರಮ್ಮ. ನೋಡಿ, ನಿಮ್ಮ ವೈಯಕ್ತಿಕ ವಿಷಯ ಏನೇ ಇದ್ರು ಆ ಕೆಲಸವನ್ನ ನಿಮ್ಮ ಮನೆಯಲ್ಲಿ ಮಗಳಿದ್ದಾಳಲ್ಲ, ನಿಮ್ಮ ಮಗಳು ಸುಮಿತ್ರ ಹತ್ರ ಇದ್ಕೊಳ್ಳಿ. ನನಗೆ ನನ್ನದೇ ಆದ ಕೆಲಸ ಇರುತ್ತೆ. ಜಾನಕಿ, ನೀನು ಮಾತನಾಡುವುದು ಏನಾಯ್ತಮ್ಮ? ಹೆಚ್ಚು ಮಾತನಾಡಿ ಪಾಪ, ಯಾಕೆ ಆಯಾಸ ಮಾಡ್ಕೊಳ್ತೀರಾ? ಪಾಪ, ಅತ್ತಿಗೆ ಮೇಲೆ ಹುಷಾರಿಲ್ಲ ಅನ್ಸುತ್ತೆ. ಇಂಥ ಕೆಲಸ ಎಲ್ಲ ಅವಳ ಕೈಯಿಂದ ಮಾಡೋದಕ್ಕೆ ಹೇಗೆ ಸಾಧ್ಯ ಹೇಳಿ? ತೆಗೆದುಕೊಳ್ಳಿ, ಈ ನೀರು ಕುಡಿದು ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳಿ. ಏನೇ ಸೋಗಲಾಡಿ ಅತ್ತಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೇನೆ. ಜಾನಕಿ, ಸಾಕು ಮಾಡು ನಿನ್ನ ಕೃತ್ಯವನ್ನು. ನಿನ್ನಲ್ಲಿ ಸಾಕಷ್ಟು ಶ್ರೀಮಂತಿಕೆ ಎಂದು ವಿಸಾಯಕರ ಮೇಲೆ ಕೈ ಮಾಡುವುದು ತರವಲ್ಲ. ಏನು, ನನ್ನ ಗಂಡನಿಂದ ದುಡಿಸಿ ತಿನ್ನೋದಲ್ಲದೆ ಈ ರೀತಿ ಮನೆಯಲ್ಲಿ ಕೂಳು ತಿಂದು ಈ ರೀತಿ ನನಗೆ ಬಾಯಿ ಬಂದಂತೆ ಮಾತನಾಡೋದು ತರವಲ್ಲ. ಅತ್ತಿಗೆ, ಮುಚ್ಚೆ ಬಾಯಿನ. ನನಗೆ ಅತ್ತಿಗೆ ಅಂತ ಜೋರ್ ಮಾಡೋದಕ್ಕೆ ಬರ್ತಾ ಇದೀಯಾ? ಹೌದಮ್ಮ, ನಾವು ಕತ್ತೆಗಳೇ ಕತ್ತೆಯಂತೆ ದುಡಿದು ದುಡಿದು ಉಳಿಸಿ ನಿನಗೊಂದು ಗಂಡನೆಂಬ ಗೊಂಬೆಯನ್ನು ಕಟ್ಟಾಕಿದ್ದಲ್ಲ. ನಾವು ಕತ್ತೆಗಳಲ್ಲಿ ಮತ್ತೇನು ಹೊತ್ತು ಮಲಗೋದ್ರೊಳಗಾಗಿ 10 ಜನರೊಂದಿಗೆ ಸುತ್ತಾಡಿ ಕತ್ತಲಾದ ಮೇಲೆ ಮನೆಗೆ ಬರುವ ನಿನ್ನಂತ ಕಲಿತ ಕತ್ತೆಗೆ ಇನ್ನೂ ಕೂಳಾಕದಿದ್ದೇವಲ್ಲ. ನಾವು ಕತ್ತೆಗಳಲ್ಲಿ ಮತ್ತೇನು 10 ಜನರ ಜೊತೆಗೆ ಧರ್ಮರಾಜನ ಸಚಿವೊಬ್ಬಳು ಸೋಗಲಾಡಿ ಸೂಳೆ ಎಂದು ಜನರೇಳುವ ಮಾತಿಗೆ ಗಂಡನಿಗೆ ತಿಳಿಸದೆ ನಮ್ಮ ಹೊಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದೇವಲ್ಲ. ನಾವು ಕತ್ತೆಗಳಲ್ಲಿ ಮತ್ತೇನು? ಏನಂದೋ ಮುದಿಗೂಬೆ? ನನಗೆ ಸೋಗಲಾಡಿ ಅಂತೇನೋ? ನಾಯಿ ಕೃತಜ್ಞತೆ ಪ್ರಾಣಿ. ಸಾಕಿದವನ ಮನೆ ಋಣ ತೀರಿಸುತ್ತದೆ. ನೀನು ಕೈ ಹಿಡಿದ ಗಂಡನ ಋಣ ತೀರಿಸಿದ ಹೆಣ್ಣಲ್ಲ, ಹೆಣ್ಣು ರೂಪದ ಹುಚ್ಚು ನಾಯಿ. ಬಲ್ಲಂತೆ ಬಿರುನುಡಿಗಳನ್ನು ಆಡಿ ದಯವಿಟ್ಟು ಮುಂದೆ ಅನಾಹುತಕ್ಕೆ ಗುರಿ ಮಾಡಿಕೊಡ್ಬೇಡಿ. ದಯವಿಟ್ಟು ಸುಮ್ಮನಾಗಿ. ಅಪ್ಪಾಜಿ, ಬಾ ಮಗು. ಏನಪ್ಪ ಇದೆಲ್ಲ? ರೀ, ನಿಮ್ಮ ತಂದೆಗೆ ಹುಚ್ಚು ಹಿಡಿದಂತೆ ಕಾಣುತ್ತೆ. ನನಗೆ ಇವ್ರ ಜೊತೆ ಇರೋದಕ್ಕೆ ಇಷ್ಟನೇ ಇಲ್ಲ ರೀ. ಜಾನಕಿ, ಮುಚ್ಚು ಬಾಯಿ. ನಾಯಿಗೆ ಸಲಿಗೆ ಕೊಟ್ಟರೆ ಪೂಜಾ ಮಂದಿರಕ್ಕೂ ಬರುತ್ತಂತೆ. ಹೆಣ್ಣಿಗೆ ಅಹಂಕಾರ ತರವಲ್ಲ. ನಡೆದದ್ದಾದರೆ ಏನು? ನಡೆಯಬಾರದು ನಡೆದು ಹೋಗಿದೆ, ಆಡಬಾರದು ಆಡಿ ಹೋಗಿದೆ. ಜಾನಕಿ, ಸುಮಿತ್ರ, ಯಾಕಮ್ಮ ನಿನ್ನ ಕಣ್ಣಲ್ಲಿ ಕಬ್ಬರಿ ತಪ್ಪಲಿಯಾದ ನೀರು ಅಳುತ್ತಿರುವುದನ್ನು ಕಂಡು ನನ್ನ ಎದೆ ನಡುಗುತ್ತದೆಯಪ್ಪ. ನನ್ನಿಂದೇನಾದರೂ ತಪ್ಪಾಗಿದೆ ಸುಮಿತ್ರ. ಹೇಳಮ್ಮ, ಹೇಳು ತಂಗಿ ಸುಮಿತ್ರ. ಅಣ್ಣ, ನೀ ಕುಡಿದು ಬಿಟ್ಟಿರು ಎದೆ ಹಾಲನ್ನ ಕುಡಿದು ಬೆಳೆದವಳು ನಾನು. ಆದರೆ ಈ ನಿನ್ನ ತಂಗಿಯನ್ನ ಅನಾಥರನ್ನಾಗಿ ಮಾಡಬೇಡ ಅಣ್ಣ. ಇಷ್ಟೇ. ಇದನ್ನ ಬಿಟ್ರೆ ಬೇರೆ ಯಾರ ಬಗ್ಗೆ ಮಾತಾಡೋದಕ್ಕೆ ನಾನೀಗ ಶಕ್ತಳಲ್ಲ ಅಣ್ಣ, ಶಕ್ತಳಲ್ಲ. ಸುಮಿತ್ರ, ನೀನು ಮಾತನಾಡುತ್ತಿರುವುದು ನನಗೆ ಅರ್ಥವಾಗುತ್ತದೆ. ಈ ವಿಷಯದಲ್ಲಿ ಜಾರಿಕೆದೇ ತಪ್ಪಾಗಿರಬೇಕು. ಇಷ್ಟಕ್ಕೆಲ್ಲ ಏನು ಕಾರಣ ಅಂತ
ಎಷ್ಟರ ಮಟ್ಟಿಗೆ ತಿಳಿದುಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅವರ ಆಡಿದ ಮಾತನ್ನ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ನಿನಗೆ ಹೇಳುವ ಇಷ್ಟವಿಲ್ಲವೆಂದರೆ ಅದು ನನಗೆ ಕಷ್ಟವಾಗುತ್ತದೆ. ಜಗದೀಶ, ಇಷ್ಟವಿಲ್ಲದ ನಿನಗೆ ಕಟ್ಟವನ್ನ ಕಟ್ಟಾಕಿದ್ದನಲ್ಲ, ಇಷ್ಟಕ್ಕೆಲ್ಲ ಕಾರಣ ನಾನೇ. ಅಪ್ಪಾಜಿ, ಏನು ನಿಮ್ಮನ್ನ ನಾನು ಯಾವುದಕ್ಕೂ ಕ್ಷಮಿಸಬೇಕು? ಗಂಡನನ್ನ ಕೈಗೊಂಬೆಯಾಗಿ ಇಟ್ಟುಕೊಂಡ ಗೈಯಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ನಿಮ್ಮನ್ನ ಕ್ಷಮಿಸಬೇಕಾ? ಇಲ್ಲ ಕಲಿತ ಕತ್ತೆ ಅಂತ ಹೀಯಾಳಿಸಿ ಮಾತನಾಡಿದ್ರಲ್ಲ, ಅದಕ್ಕೆ ಕ್ಷಮಿಸಬೇಕಾ? ಯಾವುದಕ್ಕೆ ಕ್ಷಮಿಸಬೇಕು ಅಂತ ನೀವೇ ಹೇಳಿ. ಮಾವ ಎಂದು ಉಚ್ಚರಿಸಬೇಡ ತಾಯಿ. ನಿನ್ನ ಘನತೆಯೇ ಬೇರೆ, ನಮ್ಮ ಸ್ಥಿತಿಯೇ ಬೇರೆ. ನಿಮ್ಮಿಬ್ಬರ ನಡುವಿನ ಸಂಬಂಧ ಆಕಾಶ ಭೂಮಿಗಿಂತಲೂ ಹತ್ತರ. ಅಪ್ಪಾಜಿ, ನೀವು ಸ್ವಲ್ಪ ಸಮಾಧಾನದಿದ್ದಿರಿ. ಅವಳನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ರೀ, ಅದೆಲ್ಲ ನನಗಿಷ್ಟ ಇಲ್ಲ ರೀ. ನೋಡಿ, ನಿಮಗೆ ನಾನ್ ಬೇಕು ಅಥವಾ ನಿಮ್ಮ ತಂದೆ ತಂಗಿ ಬೇಕು, ನೀವೇ ಹೇಳಿ. ಜಾನಕಿ, ಗಂಡ ಹೆಂಡತಿ ಜಗಳದಲ್ಲಿ ಮಗುವಿಗೆ ನಿಮ್ಮ ಅಪ್ಪ ಬೇಕು ಅಥವಾ ನಿಮ್ಮ ಅಮ್ಮ ಬೇಕು ಅಂತ ಕೇಳಿದ್ರೆ ಆ ಮಗು ಏನು ತಾನೇ ಹೇಳಲು ಸಾಧ್ಯ? ನನಗೆ ನೀವಿಬ್ಬರೂ ಬೇಕು ಅನ್ನುತ್ತೆ. ಆ ರೀತಿ ನನಗೆ ನೀವೆಲ್ಲರೂ ಬೇಕು. ನೋಡಿ, ನನಗೆ ಮಾತ್ರ ನೀವು ಬೇಕು. ನೋಡಿ, ಇನ್ನುಳಿದವರ ಅವಶ್ಯಕತೆ ನನಗಿಲ್ಲ. ನೋಡಿ, ಈ ನರಕ ಕುಂಡದಲ್ಲಿ ಬಿದ್ದು ಒದ್ದಾಡೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯನೇ ಇಲ್ಲ. ನನ್ನ ಜೊತೆಗೂಡಿ ಬಾಳುವ ಇಚ್ಛೆ ಮಾತ್ರ ನಿನಗಿದೆ. ಜಾನಕಿ, ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನ ಕಳೆಕೊಂಡ ನನ್ನನ್ನು ಮನೆ ತಿರುಗಿ ಸಾಕಿ ನನ್ನನ್ನು ದೊಡ್ಡವರನ್ನಾಗಿ ಮಾಡಿದ ನನ್ನ ತಂಗಿ, ನನ್ನ ತಂದೆಯ ಜೊತೆ ಬಾಳುವ ಇಚ್ಛೆ ನನಗಿದೆ. ಜಾನಕಿ, ಎಷ್ಟೇ ಕಷ್ಟ ಬಂದರೂ ತಾಳಬೇಕು, ತಾಳಿ ಬಾಳಬೇಕು. ನೋಡಿ, ನಾನು 1000 ಹಾಸಿಗೆ ಮೇಲೆ ಮಲಗಿದ್ರು ನನಗೆ ಬೇಕಾಗಿರೋದು ನೀವು ಮಾತ್ರ. ನಿಮ್ಮನ್ನ ಬಿಟ್ಟರೆ ಇವರು ಯಾರ ಅವಶ್ಯಕತೆಯೂ ನನಗಿಲ್ಲ. ಅಣ್ಣ ತಮ್ಮಂದರ ಜೊತೆಗೆ ನಾವು ಬೇರೆ ಹೋದರೆ ಅದಕ್ಕೊಂದು ಅರ್ಥವಿದೆ. ಸಾಕಿ ಸಲಿವಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ ದೇವರಂತ ತಂದೆಯನ್ನು ತೊರೆದು ಹೊರಗೆ ಹೋದರೆ ಜನರಾಡುವ ನುಡಿಗೆ ತಲೆ ತಗ್ಗಿಸಬೇಕಾಗುತ್ತದೆ. ಜನರನ್ನ ಆಡುವ ನುಡಿಯನ್ನ ಮೆಚ್ಚಿಸುವುದಕ್ಕೆ ಆ ಜನಾರ್ದನಿಂದನೇ ಸಾಧ್ಯ ಆಗಿಲ್ಲ ಅಂದಾಗ ಅವರ ಮುಂದೆ ನೀವ್ಯಾರು? ಜನರನ್ನ ಮೆಚ್ಚಿಸುವ ಅವಶ್ಯಕತೆ ನಿಮಗಿರಬಾರ್ದು. ನಮ್ಮನ್ನ ನಾವು ಮೆಚ್ಚಿಕೊಂಡು ಬದುಕೋದನ್ನ ಕಲಿತ್ಕೊಳ್ಬೇಕು ರೀ. ಜಾನಕಿ, ಅದೇ ಜನ ಸಮೂಹದಲ್ಲಿ ಇದ್ದೇವೆ ಎಂಬುದನ್ನು ಮಾತ್ರ ಮರೆಯದಿರು. ನೋಡಿ, ಈ ನಿಮ್ಮ ಕತೆ ಪುರಾಣ ಕೇಳೋದಕ್ಕೆ ನನಗಿಷ್ಟ ಇಲ್ಲ. ನೀವು ನನ್ನ ಜೊತೆ ಬರ್ತಿರೋ ಇಲ್ವೋ ಅಷ್ಟು ಹೇಳಿ. ಜಾನಕಿ, ನೀನು ಈ ರೀತಿ ಆಟ ಹಿಡಿದರೆ ಜೀವನವಿಡೀ ಕೊರಗಬೇಕಾಗುತ್ತದೆ. ವಿಚಾರ ಮಾಡು. ನೋಡಿ, ಒಡೆದ ಮುತ್ತು, ಒಡೆದ ಮನಸ್ಸು ಮತ್ತೆ ಯಾವತ್ತೂ ಒಂದೇ ಆಗೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ನನ್ನ ಜೊತೆ ಬರೋದಕ್ಕೆ ತಯಾರಾಗಿ. ಅಣ್ಣ ನೋಡು, ನಮ್ಮಿಂದಾಗಿ ಈ ನಿನ್ನ ಬಾಳು ಹಾಳಾಗುವುದು ನನಗಿಷ್ಟ ಇಲ್ಲ ಅಣ್ಣ. ಅಷ್ಟೇ ಅಲ್ಲ, ನಿನ್ನ ಸುಂದರವಾಗಿರೋ ಸಂಸಾರವನ್ನು ಕಂಡು ಸಂತೋಷ ಪಡ್ಬೇಕನ್ನೋದೇ ನನ್ನ ಆಸೆ ಅಣ್ಣ, ನನ್ನ ಆಸೆ. ಸುಮಿತ್ರಾ, ಜಗದೀಶ, ನೀನು ನಿನ್ನ ಹೆಂಡತಿ ಜೊತೆಗೆ ಹೊರಡು. ಏಕೆಂದರೆ ಬಾಳು ತಾಳ ತಪ್ಪಬಾರದು. ಧರ್ಮರಾಜನ ಮಗನ ಬಾಳು ಬೀದಿಯ ನಾಯಿಪಾಡಾಗಬಾರದು. ಸರಿ, ಇದೇನ್ರಿ ಇದೇ ರೀತಿ ಹಿತ ಉಪದೇಶ ಕೇಳೋದಂತ ನಿಲ್ತಿರೋ ಅಥವಾ ನನ್ನ ಜೊತೆ ಹೊರಡೋದಕ್ಕೆ ತಯಾರಾಗ್ತಿರೋ ವಿಚಾರ ಮಾಡಿ. ಸುಮಿತ್ರಾ, ನೀನೇನು ನನ್ನ ಬಾಳಿಗೆ ಕಟ್ಟಾದೆ, ಆದರೆ ನಾನು ನಿನ್ನ ಬಾಳಿಗೆ ಕಟ್ಟಾಗಲೇ ಇಲ್ಲ. ಈ ಪಾಪಿ ಅಣ್ಣನನ್ನು ಕ್ಷಮಿಸು ತಂಗಿ. ಅಣ್ಣ, ಹೋದ ಜನ್ಮದಲ್ಲಿ ನಾನು ಯಾವ ಅಣ್ಣ ತಂಗಿಯರನ್ನಾಗಿಸಿದ್ದನೋ ಗೊತ್ತಿಲ್ಲ, ಆದರೆ ಈ
ಅವಸರದಲ್ಲಿ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಹೊರಟ ನಿನ್ನನ್ನು ಹೋಗಿ ಬಾ ತಂಗಿ ಎಂದು ಅರಸುವ ಯೋಗ್ಯತೆ ನಾ ಪಡೆದುಕೊಂಡು ಬರಲಿಲ್ಲ. ನೀನೇ ಹೋಗಿ ಮಾರಣ್ಣ ಎಂದು ಅರಸಿ ಹಿತ ಬಯಸುವ ನೀನು ನಿಜವಾಗಲೂ ನನ್ನ ತಂಗಿಯಲ್ಲಮ್ಮ, ನನ್ನ ಎತ್ತ ತಾಯಿ. ಅಣ್ಣ, ಈ ನಿನ್ನ ತಂಗಿ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ಒಂದು ಅಣ್ಣ, ಅಷ್ಟೇ ಅಲ್ಲ, ಒಂದೇ ಬಳ್ಳಿಯಲ್ಲಿ ಬೆಳೆದ ಹೂವು ನಾವು ಅಂದಾಗ ಈ ಹೂವು ಬಾಡಿ ಬೆಸಮೆಂತ ಹೋಗುವಾಗ ಒಂದೇ ಒಂದು ಸಲ ಬಂದು ಈ ನಿನ್ನ ತಂಗಿಯ ಮುಖವನ್ನು ನೋಡಿದ್ರೆ ನನಗಷ್ಟೇ ಸಾಕೋಣ, ನನಗಷ್ಟೇ ಸಾಕು. ಸುಮಿತ್ರಾ, ವಿಧಿಯು ನನ್ನ ಬಾಳಿನಲ್ಲಿ ಹುಡುಗಾಟ ಮಾಡುತ್ತದೆ. ಆದರೂ ಎಂದಾದರೂ ನಿನ್ನಣ್ಣ ನಿನ್ನನ್ನು ನೋಡಲು ಬಯಸಿ ಬರುತ್ತಾನೆ ಎಂದು ಮಾತ್ರ ಮರೆಯದಿರು. ಏನೇ ಆಗಲಿ ನೀನು ಚೆನ್ನಾಗಿರು. ನನ್ನ ಅಪ್ಪಾಜಿ, ನನ್ನ ದುಡಿಮೆ ಫಲದಲ್ಲಿ ಮೈ ತುಂಬ ಬಟ್ಟೆ, ಹೊಟ್ಟೆ ತುಂಬ ಅನ್ನ ಹಾಕದ ಈ ಪಾಪಿ ಮಗನನ್ನು ಕ್ಷಮಿಸಪ್ಪಾಜಿ. ಕ್ಷಮಿಸಬೇಕಾದವನು ನಾನಲ್ಲ ಮಗು, ನೀನು ನನ್ನನ್ನು ಕ್ಷಮಿಸಬೇಕು. ತುಂಬಿ ಹರಿಯುವ ಪ್ರಭಾತಕ್ಕೆ ನಿನ್ನನ್ನು ಕತ್ತಿ ಹಿಡಿದು ತಳ್ಳಿಬಿಟ್ಟು ನನ್ನ ಹಠದಿಂದಾಗಿ ನನ್ನ ತಂಗಿಯ ಮಗಳಲ್ಲಿ ನಿನಗೆ ತಂದುಕೊಳ್ಳಬೇಕೆಂದು ಹಠ ಹಿಡಿದು ನಿನ್ನ ಬಾಳನ್ನೇ ಬಲಿ ತೆಗೆದುಕೊಂಡು ನೀನು ಕ್ಷಮಿಸಬೇಕು ಮಗು. ಅಪ್ಪಾಜಿ, ದೈವದ ಎದುರು ನಿಂತು ಹೋರಾಡುವ ಹಕ್ಕು ಯಾರಿಗೂ ಇಲ್ಲ. ನಾವು ಯಾರಿಂದ ದೂರ ಇರಬೇಕೆನ್ನುತ್ತೇವೋ ಅವರನ್ನು ಹತ್ತಿರ ಸೇರಿಸುತ್ತಾರೆ. ಅದನ್ನೇ ವಿಧಿ ಎನ್ನುವುದು. ಸಮಾಧಾನ ಮಾಡಿಕೊಳ್ಳಪ್ಪಾಜಿ.